ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ವನಜಾ ಶಿವಕುಮಾರ್, ಡೈರೆಕ್ಟರ್ ಆಫ್ ಶಿವಮ್ ಮದರ್ ಅಂಡ್ ಚೈಲ್ಡ್ ಕೇರ್. ನಾನೊಂದು 39 ವೀಕ್ಸ್ 2 ಡೇಸ್ ಪ್ರೆಗ್ನೆನ್ಸಿದು ಒಂದು ಕೇಸ್ ಸಿನಾರಿಯೋ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವರು ಫಸ್ಟ್ ನಾರ್ಮಲ್ ಲೇಬರ್ ಆಗಿತ್ತು, ಎರಡನೇದು ನಾರ್ಮಲ್ ಡೆಲಿವರಿ ಆಗಬೇಕು ಅಂತ ಬಹಳ ಇಷ್ಟಪಡ್ತಾ ಇದ್ರು. ದ ಬೇಬಿ ಎಕ್ಸ್ಪೆಕ್ಟೆಡ್ ಬೇಬಿ ವೇಟ್ ವಾಸ್ ಅರೌಂಡ್ 3.5 kg. ಬಟ್ ಶಿ ವಾಸ್ ಟ್ರೈಂಗ್ ಫಾರ್ ನಾರ್ಮಲ್ ಲೇಬರ್. 38 ವೀಕ್ಸ್ ಇಂದ ಡೈಲಿ ಫಾಲೋ ಅಪ್ ಮಾಡ್ತಾ ಇದ್ವಿ. NST ರಿಯಾಕ್ಟಿವ್ ಬರ್ತಾ ಇತ್ತು. ಸೊ ಎನಿವೇ ದೇ ಆರ್ ವಿಲ್ಲಿಂಗ್ ಫಾರ್ ನಾರ್ಮಲ್ ಲೇಬರ್, ಲೆಟ್ ಮಿ ವೇಟ್ ಅಂತ ನಾನು ವೇಟ್ ಮಾಡ್ತಾ ಇದ್ದೆ. ಬಟ್ ವಾಟ್ ಈಸ್ ರಪ್ಚರ್ ಆಫ್ ಮೆಂಬ್ರೇನ್? ಹೊರೆ ಹೊಡೆಯೋದು ಅಂದ್ರೆ ಏನರ್ಥ? ಬೇಬಿ ಸುತ್ತ ಇರೋ ಅಮ್ನಿಯಾಟಿಕ್ ಮೆಂಬ್ರೇನ್ ಸಡನ್ ಆಗಿ ಹೊಡ್ಕೊಳ್ಳುತ್ತೆ. ಹೊಡ್ಕೊಂಡಿದ ತಕ್ಷಣ ವಾಟರ್ ಲೀಕ್ ಆಗುತ್ತೆ. ಅದನ್ನ ಅಬ್ಸರ್ವ್ ಮಾಡಬೇಕು. ಇದು ವಾಟ್ರೇ, ಬೇಬಿ ಸುತ್ತ ಇರೋ ವಾಟರ್ ಅಂತ ಗೊತ್ತಾಗಿದ ತಕ್ಷಣ ಇಮಿಡಿಯೇಟ್ ಆಗಿ ನನ್ನ ಹತ್ರ ಬರಬೇಕು ಅಂತ ಹೇಳಿ ನಾನು ಕೌನ್ಸಿಲಿಂಗ್ ಮಾಡ್ತಾ ಇರ್ತೇನೆ. ಅವರು ಕೌನ್ಸಿಲಿಂಗ್ ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಸೊ 39 ವೀಕ್ಸ್ 2 ಡೇಸ್ ಲೇಬರ್ ಪೇನ್ ಬರಲಿಲ್ಲ, ಜಸ್ಟ್ ವಾಟರ್ ಬ್ರೇಕ್ ಆಯ್ತು. ಇಮಿಡಿಯೇಟ್ ಆಗಿ ನೈಟ್ 3 AM ಗೆ ನನ್ನ ಹತ್ರ ಬಂದ್ರು. ಬಂದ ಕೂಡಲೇ ಅದು ಹೇಳಿದ್ದೆ ನಾನು, ವಾಟರ್ ಬ್ರೇಕ್ ಆಗಿದ ತಕ್ಷಣ ಕಾರ್ಡ್ ಕಾಂಪ್ರೆಷನ್ ಆಗಿರ್ಬೋದು ಅಥವಾ ಕಾರ್ಡ್ ಪ್ರೊಲ್ಯಾಪ್ಸ್ ಆಗ್ಬಹುದು. ಪ್ಲಾಸೆಂಟಾ ಅಂತ ಕಾರ್ಡ್ ಬರುತ್ತಲ್ಲ, ಅದು ಬೇಬಿ ಹೆಡ್ ಕೆಳಗಡೆ ಸಿಕ್ಕಾಕೊಂಡ್ಬಿಟ್ಟಾಗ ಬೇಬಿಗೆ ಸರ್ಕ್ಯುಲೇಷನ್ ದಿಢೀರ್ ಅಂತ ಸ್ಟಾಪ್ ಆಗ್ಬಿಟ್ಟು ಎಮರ್ಜೆನ್ಸಿ ಆಗುತ್ತೆ. ಸೊ ಐ ಹ್ಯಾಡ್ ಅಡ್ವೈಸ್ಡ್ ಹರ್, whenever the water breaks you have to report to me immediately with the fresh pads ಅಂತ ಹೇಳಿ. So they came at 3 AM. I examined, the NST was very bad. I took her immediately, it was a cord compression. I took her immediately to operation theatre and then operated. Baby had passed motion because of the cord compression. Baby had passed motion and it was a thin meconium. Baby had not swallowed it, believe me. Because she reported to us, within no time we took her for surgery and baby had not swallowed it, and the pediatric took care of the baby, resuscitated, took out all the meconium and it was not gone to the lung and suffocated the baby. So everything went on very well and we gave the baby to the mother side within 2 hours. So nice to listen to it, because this is all because she listened to our counseling and she was not very keen on normal labor. She understood the complications. She understood what is rupture of membrane, what are the complications may occur. ಆಗ್ಬೋದು, ಅದರಿಂದ ನೀರು ಲೀಕ್ ಆಗೋದ್ರಿಂದ ಕಾರ್ಡ್ ಕಂಪ್ರೆಷನ್ ಅಂದ್ರೆ ಏನು, ಎಷ್ಟು ಬೇಗ ಹೋಗ್ಬೇಕು ಅರ್ಥ ಮಾಡ್ಕೊಂಡ್ರು, ಬಂದ್ರು, ನಾವು ಸರ್ವಿಸ್ ಕೊಟ್ರಿ. ಮದರು ಸೇಫು, ಬೇಬಿನೂ ಸೇಫು. ಸೊ 3.5 kg ಬಾಯ್ ಬೇಬಿ ಹ್ಯಾಪಿಯಾಗಿ ಮದರ್ ಜೊತೆ ಇದೆ. ಸೊ ಎಲ್ಲ ತಾಯಂದಿರು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಮಧ್ಯರಾತ್ರಿ ನೀರು ಹೋಗಿದೆ, 3 ಗಂಟೆಗೆ ಯಾರು ಡಾಕ್ಟರ್ ನೆನಪಿಸ್ತಾರೆ, ಬೆಳಿಗ್ಗೆ ಹೋಗೋಣ. ಕಾರ್ಡ್ ಕಂಪ್ರೆಷನ್ ಆದ್ರೆ 30 ಸೆಕೆಂಡ್ ಇಂದ 40 ಸೆಕೆಂಡ್ ಅಲ್ಲಿ ಬೇಬಿ ಸಫೋಕೇಟ್ ಆಗೋಕೆ ಶುರು ಆಗುತ್ತೆ. ವಿತಿನ್ half an hour will not have the baby. Please try to understand this. Okay? Thank you.